ನಾಳೆಯಿಂದ ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಶುರುವಾಗುತ್ತೆ. ಇಂದು ಹಿಂದುಳಿದ ವರ್ಗದ ಆಯೋಗ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಇನ್ನು ನಾಳೆಯಿಂದ ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಶುರು. ಇಂದು ಹಿಂದುಳಿದ ವರ್ಗದ ಆಯೋಗ ಸುದ್ದಿಗೋಷ್ಠಿ. ಒಬಿಸಿ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಹೇಳಿರುವಂತದ್ದು. ಮಧ್ಯಾಹ್ನ 12:30ಕ್ಕೆ ಮಧುಸೂದನ್ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಜಾತಿ ಗಣತಿಯ ಬಗ್ಗೆ ಮಧುಸೂದನ್ ಮಾಹಿತಿಯನ್ನ ನೀಡಲಿದ್ದಾರೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿಗಳ ಹೆಸರಿಗೆ ಕೋಕನ್ನ ನೀಡಲಾಗುತ್ತೆ. ಇಲ್ಲಿ ಜಾತಿ ಗಣತಿ ಗೊಂದಲ ನಿವಾರಣೆಗೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಸರ್ವೆ ವೇಳೆ ಏನೆಲ್ಲ ಕೇಳಲಾಗುತ್ತೆ ಅಂತ ಹೇಳಿ ಮಾಹಿತಿಯನ್ನ ನೀಡಲಾಗಿದೆ. ಹಾಗಾದ್ರೆ ನಾಳೆಯಿಂದ ರಾಜ್ಯದಲ್ಲಿ ಜಾತಿ ಗಣತಿಯ ಸಮೀಕ್ಷೆ ಕೂಡ ಶುರುವಾಗುತ್ತೆ. ಹಿಂದುಳಿದ ವರ್ಗದ ಆಯೋಗ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಇಂದು 12:30ಕ್ಕೆ ಮಧುಸೂದನ್ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಜಾತಿ ಗಣತಿಯ ಬಗ್ಗೆ ಸಮೀಕ್ಷೆ ಯಾವ ರೀತಿಯಾಗಿ ಮಾಡಬೇಕು, ಹೇಗೆಲ್ಲ ಮಾಡಬೇಕು ಅನ್ನೋದರ ಮೂಲಕ ಸುದ್ದಿಗೋಷ್ಠಿಯ ಮೂಲಕ ತಿಳಿಸ್ತಾರೆ. ಜಾತಿ ಗಣತಿಯ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ ಮಧುಸೂದನ್. ಜಾತಿ ಗಣತಿ ಮರು ಸಮೀಕ್ಷೆಗೆ ವಿಘ್ನ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಈಗ ಎದ್ದಿರುವಂತದ್ದು. ಸರ್ಕಾರದ ಆತುರದ ನಿರ್ಧಾರದಿಂದ ಸರ್ವೆ ವಿಫಲವಾಗಿದೆ. ಕೇವಲ 15 ದಿನಗಳಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ ನಿರ್ಧಾರವನ್ನ ಮಾಡ್ತಾರೆ. ಸುಮಾರು 7 ಕೋಟಿ ಜನಸಂಖ್ಯೆಗೆ 15 ದಿನ ಆಗುತ್ತಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಹಾಗಾದ್ರೆ ಜಾತಿ ಗಣತಿ ಸಮೀಕ್ಷೆಗೆ ಸಾಲು ಸವಾಲುಗಳು ಕೂಡ ಎದುರಾಗಿವೆ. ದಸರಾ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಊರಿಗೆ ಜನರು ಪ್ರಯಾಣವನ್ನ ಬೆಳೆಸ್ತಾರೆ. ಇನ್ನು ಸಮೀಕ್ಷೆಯಲ್ಲಿ ಬರೋಬ್ಬರಿ 60 ಪ್ರಶ್ನೆಯನ್ನ ಕೇಳಲಾಗುತ್ತೆ. ಒಂದು ಮನೆ ಗಣತಿಗೆ ಮಿನಿಮಮ್ 10 ನಿಮಿಷಗಳು ಕಾಲ ಬೇಕಾಗುತ್ತೆ. ಹೀಗಿರುವಾಗ 15 ದಿನಗಳಲ್ಲಿ ಜಾತಿ ಗಣತಿ ಮುಗಿಯುತ್ತಾ ಅನ್ನೋದು ಪ್ರಶ್ನೆ ಎದ್ದಿರುವಂತದ್ದು. ಈಗ ಜಾತಿ ಗಣತಿಗೆ ಸಾಕಷ್ಟು ಸವಾಲುಗಳು ಕೂಡ ಎದುರಾಗಿವೆ. ಜಾತಿ ಗಣತಿ ಮರು ಸಮೀಕ್ಷೆಗೆ ವಿಘ್ನ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿರುವಂತದ್ದು. ಸರ್ಕಾರದ ಆತುರದ ನಿರ್ಧಾರದಿಂದ ಸರ್ವೆ ವಿಫಲವಾಗುತ್ತಾ? ಹಾಗಾದ್ರೆ ಕೇವಲ 15 ದಿನಗಳಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ ನಿರ್ಧಾರವನ್ನ ಮಾಡ್ತಾರೆ. ಸುಮಾರು 7 ಕೋಟಿ ಜನಸಂಖ್ಯೆಗೆ 15 ದಿನ ಆಗುತ್ತಾ ಅನ್ನೋದು ಈಗ ಪ್ರಶ್ನೆ ಎದ್ದಿದೆ. ಸುಮಾರು 7 ಕೋಟಿ ಜನಸಂಖ್ಯೆಗೆ 15 ದಿನ ಆಗುತ್ತಾ? ಜಾತಿ ಗಣತಿ ಸಮೀಕ್ಷೆಗೆ ಸಾಲು ಸವಾಲುಗಳು ಕೂಡ ಎದ್ದಿದೆ. ಹಾಗಾದ್ರೆ ದಸರಾ ಹಿನ್ನೆಲೆಯಲ್ಲಿ ಸಮೀಕ್ಷೆಯಲ್ಲಿ ಬರೋಬ್ಬರಿ 60 ಪ್ರಶ್ನೆಯನ್ನ ಕೇಳಲಾಗುತ್ತೆ. ಒಂದು ಮನೆ ಗಣತಿಗೆ ಮಿನಿಮಮ್ 10 ನಿಮಿಷಗಳು ಕಾಲ ಬೇಕಾಗುತ್ತೆ.